ದಿವ್ಯ ಗಣಪತಿಗೆ ಅದು ದಿವ್ಯ ಗಣಪತಿ ಅಲ್ಲ, ವಿದ್ಯಾ ಗಣಪತಿ. ಥ್ಯಾಂಕ್ ಯು. ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ. ಫಸ್ಟ್ ಯಾರ ಮನೆಗೆ ಹೋಗೋದು? ನಮ್ಮ ಮನೆಗಂತೂ ಬೇಡ ಅಪ್ಪ, ನಮ್ಮಮ್ಮ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ಮೊದಲು ತಾತನ ಮನೆಗೆ ಹೋಗೋಣ ಬನ್ನಿ. ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ. ಏನು ಮೊದಲನೇ ಕಲೆಕ್ಷನ್ನು ನಮ್ದೇನಾ? ಶಾಂತ, ಅಮ್ಮ, ಏನ್ ಚಿಕ್ಕ ಮಕ್ಳ ಹತ್ರ 100 ರೂಪಾಯಿ ಕೊಡ್ತಾ ಇದ್ದೀರಾ? ಅಯ್ಯೋ ಪಾಪ, ಮಕ್ಕಳು ಖುಷಿಯಿಂದ ಏನೋ ಮಾಡ್ತಾ ಇದ್ದಾರೆ. ಬಿಡು ಸೀತಾ, ತಗೋ. 100 ರೂಪಾಯಿ. ಆ 100 ರೂಪಾಯಲ್ಲೇ ನಂದು ಪಾಲಿದೆ ಕಣೆ. ಈ 100 ರೂಪಾಯಲ್ಲಿ ಗಾಂಧಿ ತಾತ ಅಷ್ಟೇ ಇರೋದು, ನೀನಲ್ಲ. ಕೊಡು ಸಿದ್ದಮ್ಮ. ತಲ್ ಹರಟೆ, ಗ್ಯಾಂಗ್ ಕಟ್ಕೊಂಡ್ರೆ ಬಾಯಿ ದೊಡ್ಡದಾಗತ್ತಲ್ವಾ ನಿನ್ಗೆ? ಆ 100 ರೂಪಾಯಿ ಕೊಟ್ಟಿರೋದೇ ದೊಡ್ಡ ವಿಷಯ. ಪ್ಲೀಸ್ ಆಂಟಿ, ಪ್ಲೀಸ್ ಆಂಟಿ. ಆಂಟಿ, ನಿಮಗೆ ಜಾಸ್ತಿ ಪ್ರಸಾದ ಕೊಡ್ತೀವಿ, ಪ್ಲೀಸ್ ಆಂಟಿ. ಪ್ಲೀಸ್ ಆಂಟಿ. ಅದೆಲ್ಲ ಸರಿ, ಈಗ ಕೊಟ್ಟಿರೋದೇ ಸಾಕು, ಹೋಗಿ. ಸಿದ್ದಮ್ಮ, ಫಸ್ಟ್ ಪ್ರೈಸ್ ನಮ್ಗೆ ಬರುತ್ತೆ. ನಾನ್ ಕೊಡೋಲ್ಲ, ಕೊಟ್ಟಿರೋದೇ ಸಾಕು, ಹೋಗಿ. ಬಂದ್ರು, ಈ ಮನೆಯಲ್ಲೇ ಇಷ್ಟ ಕಲೆಕ್ಷನ್ ಆಗೋದು, ಬೇರೆ ಮನೆಗೆ ಹೋಗೋಣ. ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ. ಎಲ್ಲ ನೀಟಾಗೇ ಇದೆಯಲ್ಲ, ಮತ್ತೆ ಕ್ಲೀನಾಗಿದೆಯಾ ನೋಡ್ಕೊಂಡು ಅಂತ ಹೇಳಿದ್ರು ಅಕ್ಕ. ಏನೂ ಆಗಿಲ್ಲ, ಒಂಚೂರು ಕಸ ಇದ್ದಿದ್ದಕ್ಕೆ ಕೆಲ್ಸದವ್ರನ್ನ ಬೈದಿದ್ದಾರೆ. ಸರಿಯಾಗಿ ಚೆಕ್ ಮಾಡ್ಕೊಂಡು ಅಂತ ಹೇಳಿರಬೇಕು. ಇಲ್ಲಿ ಎಲ್ಲ ನೀಟಾಗಿದೆ, ಧೂಳು ಎಲ್ಲ ಸರಿಯಾಗಿದೆ. ಅಕ್ಕ, ಅಕ್ಕ, ರೂಮ್ ಫುಲ್ಲು ಚೆಕ್ ಮಾಡಿದೆ, ಒಂದು ಚೂರು ಧೂಳಿಲ್ಲ. ಪಿನ್ ಟು ಪಿನ್ ಚೆಕ್ ಮಾಡಿದ್ದೀನಿ. ಪಿನ್ ಟು ಪಿನ್? ಪಿನ್ ಟು ಪಿನ್. ವೆರಿ ಗುಡ್ ಸಾಧನಾ. ನೀನಿಲ್ಲ ಅಂದರೆ ನಾನು ಏನು ಮಾಡ್ತಿದ್ದೆ? ಈ ಕೆಲಸದವ್ರನ್ನೆಲ್ಲ ನಂಬೋದಕ್ಕಾಗಲ್ಲ, ಅದಕ್ಕೆ ನಾನು ನಿನಗೆ ಹೇಳಿದ್ದು. ಥ್ಯಾಂಕ್ಸ್ ಅಕ್ಕ. ನನ್ನ ವಾಚ್? ಸಿದ್ದಯ್ಯ, ಸಿದ್ದಯ್ಯ, ಬಂದೆ ಚಿಕ್ಕಯ್ಯ. ಏನ್ ಚಿಕ್ಕಯ್ಯ? ನನ್ನ ವಾಚ್ ನೋಡಿದ್ರಾ? ಇಲ್ಲ, ಸೈಡ್ ಟೇಬಲ್ ಮೇಲೆ ಇಟ್ಟಿದ್ನಲ್ಲ. ಹೌದಾ? ಹಾಸ್ಟೆಲ್ ರೂಮ್ ಯಾರು ಕ್ಲೀನ್ ಮಾಡಿದ್ದು? ಚಿಕ್ಕಿ,
ಚಿಕ್ಕೆ 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 ಅಪ್ಪು ಏನು ಏನಾಯ್ತು? ಚಿಕ್ಕಿ ನನ್ ವಾಚ್ ನೋಡಿದ್ರಾ? ವಾಚ್ ಇಲ್ವಲ್ಲ, ಎಲ್ಲಿಟ್ಟಿದೆ? ಸೈಡ್ ಟೇಬಲ್ ಮೇಲೆ ಇಟ್ಟಿದೆ ಚಿಕ್ಕಿ, ಕಾಣಿಸ್ತಿಲ್ಲ. ಸಾಧನಾ ಸಾಧನಾ, ನೀನ್ ತಾನೇ ಅಪ್ಪು ರೂಮ್ಗೆ ಹೋಗಿದ್ದು? ಹಾ, ಕ್ಲೀನ್ ಆಗಿದೆ ಅಕ್ಕ, ಒಂಚೂರು ಕಸ ಇಲ್ಲ. ವಾಚ್ ಎಲ್ಲಿ? ವಾಚಾ? ಸಾಲ ಚಿಕ್ಕವ, ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ವಾಚ್ ನೋಡಿದ್ರಾ? ಇಲ್ಲರ, ನಾನು ಯಾವ ವಾಚು ನೋಡ್ಲಿಲ್ಲ. ಸಿದಯ್ಯ, ವಾಚ್ ಸಿಕ್ತಾ? ಸ್ನಾನಕ್ಕೆ ಹೋಗ್ಬೇಕಾದ್ರೆ ಸೈಡ್ ಟೇಬಲ್ ಮೇಲೆ ಇಟ್ಟಿರೋ ವಾಚ್ ಅದು ಮಿಸ್ ಆಗಕ್ಕೆ ಹೇಗೆ ಸಾಧ್ಯ ಚಿಕ್ಕಿ? ಗೀತಾ, ಶ್ವೇತಾ, ಅಪ್ಪು ವಾಚ್ ಕಾಣ್ತಿಲ್ವಂತೆ, ನೀವೆಲ್ಲಾದ್ರೂ ನೋಡಿದ್ರಾ? ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ವಾಚ್ ಎಲ್ಲರೂ ಬೈ ಮಿಸ್ಟೇಕ್ ಎತ್ತಿಟ್ರಾ? ಇಲ್ಲ, ನೋಡಿಲ್ಲ. ನೆನಪು ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲ, ನೋಡಿಲ್ಲ. ಅದ್ ಹೇಗ್ ಕಾಣ್ದೇ ಇರೋದಕ್ಕೆ ಸಾಧ್ಯ ಚಿಕ್ಕಮ್ಮ? ಹೇ 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 ರಾ ಕೂಲ್, ಏನೇ ಪ್ರಾಬ್ಲಮ್, ಏನಾಯ್ತು? ನನ್ ವಾಚ್ ಕಾಣ್ತಿಲ್ಲ ಚಿಕ್ಕಪ್ಪ. ಏ, ವಾಚಲ್ಲಿ ಟೈಮ್ ಕಾಣ್ತಿಲ್ಲ ಅಂದ್ರೆ ಟೆನ್ಷನ್ ಆಗಬೇಕು. ವಾಚ್ ಕಾಣ್ತಿಲ್ಲ ಅಂದ್ರೆ ಇನ್ನೊಂದು ಹೊಸ ತೊಗೊಂಡ್ರೆ ಆಯ್ತು ಬಿಡು. ನನ್ನ ಹತ್ರ ಟಾಪ್ ಬ್ರ್ಯಾಂಡ್ 2 ಬ್ರ್ಯಾಂಡ್ ನ್ಯೂ ಕೊಡ್ತೀನಿ ಬಾ. ತಮಾಷೆ ಮಾಡೋ ವಿಷಯ ಅಲ್ಲ ಚಿಕ್ಕಪ್ಪ ಇದು. ಏನ್ ತಮಾಷೆ ಮಾಡ್ತಿಲ್ಲ ರಾಮ್. ಏನೆಲ್ಲ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೋಗಿ ಹುಡುಕಿ. ತಮಾಷೆ ಅನ್ಕೊಂಬಿಟ್ಟ ಅವನು. ನಿಮ್ಗೆ ಬುದ್ಧಿ ಅನ್ನೋದು ಇಲ್ವೇ ಇಲ್ಲ ಅಲ್ವಾ? ನಾವ್ಗೆ ಇದೆ ಅಂತ ಹರಿ ಬಿಡ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದನ್ನ ಕಲ್ತ್ಕೋ. ಅಪ್ಪು, ಪ್ಲೀಸ್ ರಿಲ್ಯಾಕ್ಸ್. ನಿನ್ನ ಹೀಗೆ ಟೆನ್ಸ್ಡ್ ಆಗಿ ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಯು ನೋ ರೈಟ್ ಚಿಕ್ಕಿ, ಆ ವಾಚ್ ನಂಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಐ ನೋ ಅಪ್ಪು, ಆದರೆ ಇವತ್ತು ಹಬ್ಬದ ದಿನ ನೀನು ಹೀಗೆ ಬೇಜಾರು ಮಾಡ್ಕೊಳ್ಳೋದು ಒಳ್ಳೇದಲ್ಲ ಕಣೋ. ಐ ಡೋಂಟ್ ನೋ ಚಿಕ್ಕಿ, ಐ ಜಸ್ಟ್ ವಾಂಟ್ ದಟ್ ವಾಚ್ ಅಷ್ಟೇ, ಪ್ಲೀಸ್. ಅಪ್ಪು, ನಿನ್ನಲ್ಲಿ ಇಷ್ಟು ದುಃಖ ಇದೆಯೇನು? ನಾನು ಅನ್ಕೊಂಡೇ ಇರಲಿಲ್ಲ ಕಣೋ. ನಾ ಕಳ್ಕೊಂಡಿದ್ದ ಜೀವನನ ಪ್ರತಿದಿನ ಮತ್ತೆ ಮತ್ತೆ ಬದುಕ್ತಿರೋದೇ ಆ ವಾಚಿಂದ ಚಿಕ್ಕಿ. ಈಗ ಉಳಿದಿರೋದು ಆ ವಾಚ್ನ ನೆನಪುಗಳಷ್ಟೇ. ಆ ವಾಚ್ ಇಲ್ಲ ಅಂದ್ರೆ ಐ ಕಾಂಟ್, ಐ ರಿಯಲಿ ಕಾಂಟ್. ಅಪ್ಪು, ನೀನು ಪ್ರೀತಿಸಿದ ಹುಡುಗಿನ ನೀನು ಇನ್ನೂ ಮರ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇಷ್ಟೊಂದು ಅಂತ ಗೊತ್ತಿರಲಿಲ್ಲ. ಎಲ್ಲೋ ಇರಬೇಕು ಕಣೋ, ನಾ ಹುಡುಕೊಡ್ತೀನಿ. ಇಲ್ಲಿ ನೋಡು, ನಿನ್ನ ರೂಮಲ್ಲಿ ನಿನ್ನ ವಸ್ತು ಕಳೆದು ಹೋಗೋದು ಅಂತಂದರೆ ಹೇಗೆ? ಅದು ನಾನು ಇರಬೇಕಾದ್ರೆ ಬಿಟ್ಟುಬಿಡ್ತೀನಾ? ಚಾನ್ಸೇ ಇಲ್ಲ. ಇಲ್ಲೇ ಎಲ್ಲೋ ಇರುತ್ತೆ, ನಾ ಹುಡುಕೊಡ್ತೀನಿ ನೋಡು. ಅಪ್ಪು,
so much. ಸಾರಿ. ಪರವಾಗಿಲ್ಲ ಬಾ ಮಾರ. ಅಶೋಕ್, ಇವಾಗ ಇವನ್ಗೇನು ಹೇಳೋದಕ್ಕೆ ಹೋಗ್ಬೇಡ. ಹಿ ಈಸ್ ಆಲ್ರೆಡಿ ಅಪ್ಸೆಟ್. ಓಕೆ. ಏಯ್ ಎಲ್ಗೂ ಹೊರಟೆ ಬಾ ಇಲ್ಲಿ. ಇವನು ಆಚೆ ಕರ್ಕೊಂಡು ಹೋಗು, ಆಗಲೇ ಇವನ್ ಮೈಂಡ್ ರಿಲ್ಯಾಕ್ಸ್ ಆಗೋದು. ಒಂದು ಕೆಲಸ ಮಾಡಿ, ನಾನು ಗಣೇಶನ್ ಆರ್ಡರ್ ಕೊಟ್ಟಿದ್ದೀನಿ, ಅದನ್ನ ಹೋಗಿ ತೊಗೊಂಬಂದ್ಬಿಡಿ ಆಯ್ತಾ? ಚೆಕ್ ಮಾಡ್ಕೊಂಡು ತೊಗೊಂಬನ್ನಿ. ಅಪ್ಪು, ವಾಚ್ ಸಿಕ್ತಲ್ಲ, ಇನ್ನ ಯಾಕೋ ಮುಖ ಹೀಗೆ ಇಟ್ಕೊಂಡಿದ್ಯಾ? ಅಪ್ಪ ಮಾರಾಯ, ದಯವಿಟ್ಟು ಇವನು ಆಚೆ ಕರ್ಕೊಂಡು ಹೋಗಪ್ಪ. ಇಲ್ಲ ಅಂದ್ರೆ ಈ ಚಂದದ ಮುಖನ ಹೀಗೆ ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಕರ್ಕೊಂಡು ಹೋಗು. ಸರಿ ಚಿಕ್ಕಿ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಈ ಅಶೋಕ ಬರದೇ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇವನನ್ನ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ಬೋದಾಗಿತ್ತು. ಇರಲಿ, ಸೂತ್ರಧಾರನಿಗೆ ಗೊಂಬೆ ಆಡಿಸೋದಕ್ಕೆ ಬರೋದಿಲ್ವಾ ಏನು? ಆಂಟಿ, ಇದೇನು? ಅಕ್ಕಿ ಗಣೇಶನ ಪ್ರಸಾದಕ್ಕೆ. ಗಣೇಶ ಅಕ್ಕಿ ತಿನ್ನಲ್ಲ, ನಮ್ಗೆ ದುಡ್ಡು ಬೇಕು. ಓ, ನಿಮ್ ಗಣೇಶ ದುಡ್ಡನ್ನ ತಿನ್ನೋದು, ಅಕ್ಕಿ ತಿನ್ನಲ್ವಾ? ಅಕ್ಕಿ ತಿನ್ನೋ ಗಣೇಶನ್ಗೆ ಕೊಡ್ತೀನಿ, ನೀವು ಹೋಗಿ. ಬಂದ್ರು, ಈ ಮನೆಯಲ್ಲಿ ಅಕ್ಕಿ ಅಷ್ಟೇ ಸಿಗೋದು, ಬೇರೆ ಕಡೆ ಹೋಗೋಣ. ವಿದ್ಯಾ ಗಣೇಶ ಅಂಕಲ್. ಹೋಗಮ್ಮ, ಎಷ್ಟು ಜನಕ್ಕೆ ಅಂತ ಕೊಡೋದು? ವಿದ್ಯಾ ಗಣೇಶ ವಿದ್ಯಾ ಗಣೇಶ ವಿದ್ಯಾ ಗಣೇಶ ವಿದ್ಯಾ ಗಣೇಶ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ವಿದ್ಯಾ ಗಣಪತಿಗೆ ಅಂಕಲ್ ಕಲೆಕ್ಷನ್ ಸೂಪರ್ ಕಣ್ರ. ಮಕ್ಕಳು ಅಂದ್ರೆ ಹಿಂಗಿರ್ಬೇಕು, ಭಕ್ತಿ ಇರ್ಬೇಕಣ್ರ. ಕಲೆಕ್ಷನ್ ಬರೋ ನಿಮ್ಮಂತ ಮಕ್ಕಳಿಗೆ ಬರೀ ಕೈಲಿ ಕಳ್ಸೋ ಅಭ್ಯಾಸನೇ ಇಲ್ಲ ನಂಗೆ. ಹಬ್ಬನ ಚೆನ್ನಾಗಿ ಮಾಡಿ ಪ್ರಸಾದ ಮಾತ್ರ ಮನೆಗೆ ತಂದು ಕೊಡ್ಬೇಕು. ಗಣೇಶನ್ಗೆ ಕೋಪ ಬಂದು ಸೊಂಡಲ್ಲಿ ಹೊಡಿತಾನೆ. ಹಾಗೆಲ್ಲ ಹೇಳ್ಬಾರ್ದು. ಇಷ್ಟ ಆದ್ರೂ ಕೊಟ್ರಲ್ವಾ? ಆ ಅಂಕಲ್ ಕೊಟ್ಟಿದ್ದಕ್ಕಿಂತ ಮಾತಾಡಿದ್ದೆ ಜಾಸ್ತಿ. ಇಷ್ಟರಲ್ಲಿ ಗಣೇಶ ಬರುತ್ತಾ? ಒಂದ್ ಇಲ್ಲಿನೂ ಬರಲ್ಲ. ಮಕ್ಕಳು ಅಂತ ಯಾರು ದುಡ್ಡು ಕೊಡ್ತಾ ಇಲ್ಲ. ಹಾಗಂತ ಡಿಡಿನ್ ದೊಡ್ಡರಾಗಕ್ಕಾಗುತ್ತಾ? ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಇವತ್ತು ಬಾಸ್ ಆಫೀಸಿಗೆ ಬಂದಿಲ್ಲ. ಅದು ನನಗೂ ಗೊತ್ತು. ನಾನು ಫೋನ್ ಮಾಡಿದ್ದು ಫೈಲ್ ಬಗ್ಗೆ ಹೇಳೋದಕ್ಕೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಸ್ ಮೇಡಮ್. ನಾನು ಕಳಿಸ್ಕೊಟ್ಟಿದ್ದ ಫೈಲ್ನ ಈಗಲೇ ಇಲ್ಲಿಗೆ ಕಳಿಸ್ಕೊಡಿ. ಇವಾಗಲೇನಾ? ನಾನು ಹೇಳಿದ್ದನ್ನೇ ರಿಪೀಟ್ ಮಾಡಬೇಡಿ. ಎಸ್ ಮೇಡಮ್, ನಾನೇ ತಂದ್ಕೊಳ್ಳ ಮೇಡಮ್. ರೀ, ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ನೀವು ತಂದ್ರಿ ಅಂತಂದರೆ ಫೈಲ್ನ ನೋಡೋದೂ ಇಲ್ಲ, ಹಾಗೆ ರಿಜೆಕ್ಟ್ ಮಾಡ್ತಾರೆ. ನೋಡೋದಕ್ಕೆ ಇನ್ನೋಸೆಂಟ್ ಆಗಿ ಆನೆಸ್ಟ್ ಆಗಿರಬೇಕು. ಅಂಥವ್ರ ಕೈಯಲ್ಲಿ ಕಳಿಸಿ. ಆಯ್ತು ಮೇಡಮ್. ಇವರಿಬ್ಬರು ವಾಪಸ್ ಮನೆಗೆ ಬರೋದಕ್ಕೂ ಮುಂಚೆ ಆ ಫೈಲ್ಗೆ ಮಾವನ ಹತ್ರ ಸೈನ್ ಹಾಕಿಸ್ಬೇಕು.
ಏನಾದರೂ ಹೇಳೋ. ಏನು ಹೇಳಿ? ಅಪ್ಪ ಹೀರೋ, ಎಲ್ಲ ವಿಷಯದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತೀಯ, ಈ ವಿಷಯದಲ್ಲಿ ಯಾಕೋ ಹೀಗಾಗಿದ್ಯಾ? ನಿಂಗೆ ಅರ್ಥ ಆಗಲ್ಲ ಬಿಡೋ ಮಗ. ಅರ್ಥ ಮಾಡಿಸು. ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ದೇ ಇರೋರೆಲ್ಲ ನಿನ್ನ ಲೈಫಿಗೆ ಬಂದು ಟಾಟಾ ಬಾಯ್ ಬಾಯ್ ಮಾಡಿ ಹೋದ್ಮೇಲೆ ನೀನು ಇನ್ನೂ ಅವ್ರನ್ನ ನೆನ್ಸ್ಕೊಂಡು ಕೊರಗ್ತಿದ್ಯಲ್ಲ. ಇಲ್ಲಿ ನಾನೊಬ್ಬ ಇದ್ದೀನಿ, ನಿನ್ನ ಫ್ರೆಂಡು, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಿದ್ದೀನಿ. ಹೇಳು. ನೀನು ಹಾಗೆ ನೋಡ್ಬೇಡ ಮಗ. ನನ್ನ ಫ್ರೆಂಡ್ ವೀಕ್ ಆಗಿರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನೇನು ವೀಕ್ ಆಗಿಲ್ಲ. ವೀಕ್ ಆಗಿಲ್ಲ? ಮತ್ತೇನು ನಿನ್ನ ಮನೇಲಿ ಆಡಿದ್ದು? ಎಲ್ಲ ಮರೆತು ಆರಾಮಾಗಿದೆ ಅಂತ ಅನ್ಕೊಂಡಿದ್ದೆ ಕಣೋ. ಆದರೆ ಈ 2 ಮುಳ್ಳಿರೋ ವಾಚು ನಿನ್ನ ಹೃದಯನ ಚುಚ್ಚಿ ಹರಿದಾಕಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಶೋಕ, ಫಸ್ಟ್ ಕಿತ್ತು ಬಿಸಾಕೋದ್ನ. ಏನೋ ಮಾಡ್ತಿದ್ಯಾ ನೀನು? ಇವಾಗ ಏನು ನಾನು ಮಾತಾಡಬಾರ್ದಾ? ಅದೊಂದು ಬಿಟ್ಟು ಬೇರೆ ಏನಾದ್ರು ಮಾತಾಡು. ನಾಟಕ ಆಡ್ಕೊಂಡು ಏನೋ ಆಗದೆ ಇರೋರ ಥರ ನನ್ನ ಕೈಲಿ ಇರೋಕ್ಕಾಗಲ್ಲ ಮಗ. ಮಗ, ನಿಂಗೆ ಏನೇ ಹೇಳಿದ್ರು ಅರ್ಥ ಆಗಲ್ಲ. ಎಲ್ಲ ಸಿಲ್ಲಿ ಅಂತಾನೆ ಅನ್ಸುತ್ತೆ. ಒಬ್ಬ ದೇವದಾಸನಿಗೆ ಫ್ರೆಂಡ್ ಆಗಿರೋದು ಎಷ್ಟು ಕಷ್ಟ ಅಂತ ದೇವರಾಣೆ ನಿನಗೂ ಅರ್ಥ ಆಗಲ್ಲ ಮಗ. ನೀನ್ ಚೇಂಜ್ ಆಗಿದ್ಯಾ? ನಿನ್ನ ಲೈಫಲ್ಲೂ ಹೊಸದೇನೋ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿರೋನ್ಗೆ ಒಳ್ಳೆ ಮರ್ಯಾದೆ ಕೊಟ್ಟೆ ಬಿಡು. ಏನು? ಏನಿಲ್ಲಪ್ಪ, ಒಂದೇ ಮರಕ್ಕೆ ನೇತಾಕೊಂಡಿದ್ಯಲ್ಲ, ಏನು ಹೇಳಿ ನಿನಗೆ? ಲವ್, ನಿನಗೆ ಕೈ ಕೊಟ್ಟು ಹೋದವಳು ಆರಾಮಾಗಿದ್ದಾಳೆ. ಅವಳು ನಿನ್ನ ನೆನ್ಸ್ಕೊಂತಾನೂ ಇಲ್ಲ. ನೀನು ಒಬ್ಬನೇ ಕೊರಗ್ತಿರೋದು. ಒಂದು ವಿಷಯ ಅರ್ಥ ಮಾಡ್ಕೊ, ನಿನಗೆ ರಾಂಗ್ ಪರ್ಸನ್ ಜೊತೆ ಲವ್ ಆಗಿದೆ. ಲವ್ ರಾಂಗ್ ಅಲ್ಲ ಕಣೋ. ನಿನ್ನ ಹಾರ್ಟಲ್ಲಿ ಇನ್ನೊಂದು ಲವ್ಗೆ ಜಾಗ ಇದೆ. ರೈಟೋ ರಾಂಗೋ ಗೊತ್ತಿಲ್ಲ ಮಾರಾಯ. ಪ್ರೀತಿ ಹುಟ್ಟೋದು ಒಂದೇ ಸಲ. ಅಪ್ಪ ಅಮ್ಮನ ಹೇಗೆ ಬದಲಾಯಿಸಕ್ಕಾಗಲ್ವೋ ಹಾಗೆ ನನ್ನ ಲೈಫಲ್ಲಿ ಇನ್ನೊಂದ್ಸಲ ಪ್ರೀತಿ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಹೇಳಿಲ್ವಾ ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತ? ನಿನ್ಗಿಂತ ಸೀತಾ ಅವ್ರು ಎಷ್ಟು ವಾಸಿ. ಒಂದು ಲಂಚ್ ಬಾಕ್ಸ್ನ ಎಷ್ಟು ಜೋಪಾನವಾಗಿ ನೋಡ್ಕೋತಾರೆ ಅಂತ ನೋಡಿದ್ಯಾ ತಾನೆ? ಏನಕ್ಕಂದ್ರೆ ಅದ್ರಲ್ಲಿ ಇಮೋಷನ್ಸ್ ಇದೆ. ಹಾಗೆ ಇದು ನನ್ನ ವಾಚ್. ಐ ಹ್ಯಾವ್ ಮೈ ಓನ್ ಇಮೋಷನ್ಸ್ ಆನ್ ದಿಸ್. ಸೊ ಸೀತಾ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಲ್ಲ ಅಲ್ವಾ? ಓಕೆ, ಸರಿ. ಪಾಲಿಸು ಪಾರ್ವತಿ ಗೌರಿ ದೇವಿ ಭವಾನಿ, ಕರೆದರೆ ಬರುವ ಕಿರುನಗೆ ಸುರಿಸುವ ಮೀರಿದ ಭಾಗ್ಯವ ನೀಡುತ್ತಲಿರುವ. ಪಾಲಿಸು ಪಾರ್ವತಿ ಗೌರಿ ದೇವಿ ಭವಾನಿ. ಕಸ್ತೂರಿ, ಗೌರಿ ಪೂಜೆಗೆ ನಿನ್ನ ಮಗಳನ್ನ ಅಲ್ಲಿಂದ ಕರಿತೀನಿ ಅಂತ ಹೇಳಿದೆ. ಬರ್ತಾವ್ರೆ, ಸಂಜೆ ಬಂದು ಬಾಗ್ನ ತಗೊಂಡು ಹೋಗ್ತಾರೆ. ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಇದಕ್ಕಿನ್ನ ಖುಷಿ ಇನ್ನೇನೈತಲ್ವಾ? ಸೀತಾ, ಏನಮ್ಮ ನಿಮ್ ತವ್ರ ಮನೆಯವ್ರು ಯಾರೋ ನಿನ್ನ ಹಬ್ಬಕ್ಕೆ ಕರ್ದಿಲ್ವಾ? ಭಾಗ್ಯಮ್ಮ, ಅದಕ್ಕಲ್ಲಣ್ಣ, ಅವ್ರ ಅಣ್ಣ ಅತ್ತಿಗೆ ಎಲ್ಲ ಇದೇ ಊರಲ್ಲಿ ಇದ್ರಲ್ವಾ, ಅದಕ್ಕೆ ಕರ್ದವ್ರೇನೋ ಅಂತ ಕೇಳಿದೆ. ಇಲ್ಲ, ಕರ್ದಿಲ್ಲ. ಅಣ್ಣಕ್ಕೆ ಯಾಕೆ ಕರಿಬೇಕು? ನಾವೇ ಅಪ್ಪ ಅಮ್ಮ ಆಗಿ ಬಾಗ್ನ ಕೊಡ್ತಾ ಇದ್ದೀವಲ್ಲ. ಸೀತಂಗೆ ನಮ್ಮನೇನೆ ತವ್ರ ಮನೆ, ನಾವೇ ತಂದೆ ತಾಯಿ ಅಲ್ವಮ್ಮ ಸೀತಾ? ಅಪ್ಪ ಅಮ್ಮಂಗಿಂತ ಹೆಚ್ಚು ನೀವು. ಆ ತಾಯಿನೇ ಈ ತಾಯಿನ ಕಳ್ಸಿರೋದು. ಬಾ ಸೀತಾ, ಕೂತ್ಕೊ. ಮುತ್ತೈದೆ ಬಾಗ್ನ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಮುತ್ತೈದೆ ಮುತ್ತೈದೆ ಬಾಗ್ನ ತಗೋ ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು.
ಸೀತಾ ಸೀತಾ ಯಾರು ನೀವು? ಓ ನೀವಾ ರೀ, ಅವರು ಸೀತನಣ್ಣ, ನೀವೋ ನಿಮ್ಮ ಮರುವ. ಬನ್ನಿಪ್ಪ, ಈಗ ತಾನೇ ನಿಮ್ಮ ಬಗ್ಗೆ ಮಾತಾಡ್ಕೋತಾ ಇದ್ವಿ. ಆ ಗೌರಮ್ಮನೇ ನಿಮ್ಮನ್ನು ಕಳ್ಸಿರ್ಲಿ ಅನ್ಸುತ್ತೆ. ಬನ್ನಿ ಒಳಗೆ. ಪರವಾಗಿಲ್ಲ ಅಮ್ಮ, ಅದು ಸೀತಾ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು.